ಹಾಯ್ ಎವ್ರಿವನ್, ಮತ್ತೊಮ್ಮೆ ವಿಡಿಯೋಗೆ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಆನ್ಲೈನ್ನಲ್ಲಿ ಬಸ್ ಟಿಕೆಟ್ಗಳನ್ನು ಹೇಗೆ ಬುಕ್ ಮಾಡೋದು. ಓಕೆನಾ, ಇವಾಗಿನ ಟೈಮಲ್ಲಿ ಅಷ್ಟೇ ಪ್ರತಿಯೊಬ್ಬರು ಅಷ್ಟೇ ಆನ್ಲೈನ್ ಮೇಲೇ ಹೋಗ್ತಾರೆ. ಓಕೆನಾ, ಪ್ರತಿಯೊಬ್ಬರು ಅಷ್ಟೇ ಟಿಕೆಟ್ ಆನ್ಲೈನಲ್ಲೇ ಮಾಡ್ಕೊಂಡು ಟ್ರೈನ್ ಟಿಕೆಟ್ ಆಗಿರ್ಬೋದು, ಬಸ್ ಟಿಕೆಟ್ ಆಗಿರ್ಬೋದು, ಓಕೆನಾ, ಫ್ಲೈಟ್ ಟಿಕೆಟ್ ಕೂಡ ಆಗಿರ್ಬೋದು. ಓಕೆನಾ, ಬರೋವಂಥವ್ರು ಏನು ಮಾಡ್ತಾರೆ ಅಂದ್ರೆ ಆನ್ಲೈನಲ್ಲಿ ಬುಕಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಅದೇ ಬರ್ದಿದ್ದವಂಥವ್ರು ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಸ್ಟೇಷನ್ ಹತ್ರ ಹೋಗ್ಬಿಟ್ಟು ನಾವು ಟ್ರೈನ್ಗೋಸ್ಕರ ಕಾದ್ಕೊಂಡು ತಿರುಗಿ ಎಲ್ಲೋ ಬಸ್ ಟಿಕೆಟ್ ಯಾವುದೋ ಒಂದು ಸೈಬರ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಬುಕ್ ಮಾಡಿಸ್ಬಿಟ್ಟು, ಓಕೆನಾ, ಈ ಥರ ತಲೆನೋವು ಇರುತ್ತೆ. ಓಕೆನಾ, ಆದರೆ ಏನಪ್ಪ ಅಂತಂದರೆ ಬುಕ್ ಮಾಡ್ಕೊಂಡೇ ಹೋಗ್ಬಿಡ್ತೇವೆ. ದುಡ್ಡು ಹೋದ್ರೂ ಪರವಾಗಿಲ್ಲ, ಅಷ್ಟೇ ನಾವು ನೆಮ್ಮದಿಯಾಗಿ ಹೋಗಬೇಕು. ಓಕೆನಾ, ಮಲ್ಕೊಂಡು ಹೋಗಬೇಕು, ಜಾಸ್ತಿ ರಿಸ್ಕ್ ಇರಬಾರ್ದು ಅಂತ ಈ ಥರ ಯೋಚನೆ ಮಾಡಿಕೊಂಡು ಅವ್ರೇನು ಮಾಡ್ತಾರೆ ಅಂದರೆ ಆನ್ಲೈನಲ್ಲಿ ಬುಕ್ ಅನ್ನೋದು ಮಾಡ್ಕೊತಾರೆ. ಆದರೆ ನೀನು ಕೂಡ ತುಂಬ ಪ್ರಯತ್ನ ಪಡ್ತಾರೆ ಯಾವ ಥರ ಬಸ್ ಟಿಕೆಟ್ಗಳನ್ನು ಆನ್ಲೈನಲ್ಲಿ ಬುಕ್ ಮಾಡೋದು ಅಂತ. ಓಕೆನಾ, ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಆನ್ಲೈನಲ್ಲಿ ಟಿಕೆಟ್ಗಳನ್ನು ಬುಕ್ ಮಾಡೋದು ಅಂತ. ಆ್ಯಂಡ್ ಜೊತೆಗೇನಪ್ಪ ಅಂತಂದರೆ ನಿಮಗೆ ಬುಕ್ ಮಾಡ್ಕೊಳ್ಳಿ ನಂತರ ನೀವು ಸಿಂಪಲ್ ಆಗಿ ಈಸಿಯಾಗಿ ಜಾಲಿಯಾಗಿ ಹೋಗ್ಬೋದು ಗೈಸ್. ಓಕೆನಾ, ಅದು ಹೆಂಗಂತ ತಿಳಿಸ್ಕೊಡ್ತೀನಿ. ಹೇಳಿ ಚಾನಲ್ಗೆ ಏನಾದರೂ ಮೊದಲೇ ಸರ್ ಅಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡೋದು ಕೂಡ ನಿಮ್ಗೆ ಟಕ್ಕಂತ ನೋಟಿಫಿಕೇಶನ್ ವೀಡಿಯೋ ಬರುತ್ತೆ ಗೈಸ್. ಓಕೆನಾ, ಆ್ಯಂಡ್ ಇವಾಗ ಬಂದ್ಬಿಟ್ಟು ನಾನು ನೈಟ್ ಟೈಮಲ್ಲಿ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಕ್ಯಾಮ್ರಾ ಇಷ್ಟು ಕೆಟ್ಟದಾಗಿ ಬರ್ತಿದೆ. ಸೊ ಓಕೆನಾ, ಅದಕ್ಕೆ ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದ್ರೆ ನೀವು ಓಪನ್ ಮಾಡಬೇಕಾಗುತ್ತೆ ಸಿಂಪಲ್ ಆಗಿ ಕ್ರೋಮ್ ಬ್ರೌಸರ್. ಓಕೆನಾ, ಕ್ರೋಮ್ ಇಟ್ಟಿದೆಯಲ್ವ ನಿನ್ನ ಫೋನಲ್ಲಿ, ಸೊ ಆ ಒಂದು ಕ್ರೋಮ್ ಬ್ರೌಸರ್ ನಾನು ಸಿಂಪಲ್ ಆಗಿ ಓಪನ್ ಅನ್ನೋದು ಮಾಡ್ಕೊ. ಸೊ ನಾನು ಕ್ರೋಮ್ ಅನ್ನೋದು ಓಪನ್ ಅನ್ನೋದು ಮಾಡ್ಕೊತೀನಿ. ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಅನ್ನೋದು ಮಾಡಿದ್ದೀನಿ. ಸೊ ಓಪನ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ನೀನು ಸರ್ಚ್ ಮಾಡಬೇಕಾಗುತ್ತೆ. ಏನು ಗೊತ್ತಾ, SRS ಟ್ರಾವೆಲ್ ಅಂತ. SRS ಟ್ರಾವೆಲ್ ನೋಡಿದ್ರೆ SRS ಟ್ರಾವೆಲ್ ಅಂತ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಎಲ್ಲ ಬಂದ್ಬಿಡ್ತು. ಆ್ಯಂಡ್ ಈ ಕಡೆ ನೋಡೋಂಗಿದ್ರೆ ಸಿಂಪಲ್ ಆಗಿ ನೋಡ್ತಾ ಇದ್ರೆ ಅಬಿಬಸ್ ಇದು ವೆಬ್ಸೈಟ್ ಆಲ್ರೆಡಿ ಇದೆ. ನೋಡ್ತಾ ಇದ್ದಾರೆ ಅಬಿಬಸ್ ವೆಬ್ಸೈಟ್ ಆಲ್ರೆಡಿ ಬಂದಿದೆ. ಇಲ್ಲಿ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ದಾರೆ ಅಬಿಬಸ್ ವೆಬ್ಸೈಟ್ ಅನ್ನೋದು ಬಂದಿದೆ. ಇನ್ನೂ ತುಂಬ ಇದೆ ಕೆಳಗಡೆ ನೋಡ್ತಾ, ಇನ್ನೂ ತುಂಬ ಅಂದರೆ ತುಂಬ ನೋಡ್ತಾ ಜಾಸ್ತಿ ಅಂದರೆ ಜಾಸ್ತಿ. ಏನಪ್ಪ ಅಂದರೆ ಅಬಿಬಸ್ಸೇ ಫಸ್ಟ್ ಒಂದು ಟ್ರೆಂಡಲ್ಲಿತ್ತು. ಓಕೆನಾ, ಅಬಿಬಸ್ಸು ಬಟ್ ಈಗೂ ಕೂಡ ಇದೆ, ಟ್ರೆಂಡಲ್ಲೇ ಇದೆ. ಓಕೆನಾ, ಸಿಂಪಲ್ ಆಗಿ ಇದೇನಪ್ಪ ಅಂದರೆ ಅಫಿಷಿಯಲ್ ವೆಬ್ಸೈಟ್ ಅನ್ನೋದು ಬಂದಿದೆ ಅಬಿಬಸ್ SRS ಟ್ರಾವೆಲ್ದು. ಸಿಂಪಲ್ ಆಗಿ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ಈ ಥರ ನಿಮಗೆ ಡೀಟೇಲ್ ಬಂದುಬಿಡುತ್ತೆ. ಓಕೆನಾ, ಈ ಒಂದು ಜಾಗದಲ್ಲಿ ಸಿಂಪಲ್ ಆಗಿ ಹಾಕೋಬೇಕಾಗುತ್ತೆ ಲೀವಿಂಗ್ ಫ್ರಮ್ ಅಂತಂದರೆ ನೀವು ಯಾವೊಂದು ಜಾಗದಲ್ಲಿ ಇದ್ದೀರಾ. ಓಕೆನಾ, ಯಾವೊಂದು ಜಾಗದಲ್ಲಿ ಇದ್ರೆ ಆ ಒಂದು ಜಾಗ ಲೊಕೇಶನ್ ಹಾಕೋಬೇಕಾಗುತ್ತೆ. ಲೊಕೇಶನ್ ಅಂತ ಹೆಂಗಪ್ಪ ಅಂದರೆ ಎಕ್ಸಾಂಪಲ್ ನೀವು ಇವಾಗ ಬೆಂಗಳೂರಲ್ಲಿ ಇದ್ದೀರಾ ಅನ್ಕೊಳ್ಳಿ, ಈ ಒಂದು ಜಾಗದಲ್ಲಿ ನಾವು ಹಾಕೋಬೇಕಾಗುತ್ತೆ ಬೆಂಗಳೂರು. ಓಕೆನಾ, ಬೆಂಗಳೂರು ಅಂತ ಹಾಕೊಂಡಿದ್ದೀರಾ, ಬೆಂಗಳೂರು ಕರ್ನಾಟಕ ಅಂತ ಕೆಳಗಡೆ ಬಂದಿದೆ. ಸಿಂಪಲ್ ಆಗಿ ನಾನು ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಈ ಒಂದು ಜಾಗದಲ್ಲಿ ಕೆಳಗಡೆ ನೋಡಿದ್ರೆ ಗೋಯಿಂಗ್ ಟು ಅಂದರೆ ಯಾವ ಒಂದು ಜಾಗಕ್ಕೆ ನೀವು ತಲುಪಬೇಕು ಅಂದ್ಕೊಂಡಿದ್ರೆ ಆ ಒಂದು ಲೊಕೇಶನ್ ಅನ್ನೋದು ಇದು ಹಾಕೊಳ್ಳಿ. ಎಕ್ಸಾಂಪಲ್ ನಾನು ರಾಯಚೂರು ಅಂತ ಅನ್ಕೊಳ್ತೀನಿ ನಾನು. ಓಕೆನಾ, ರಾಯಚೂರು ಅನ್ನೋದು ಬಂದಾಯಿತು, ರಾಯಚೂರು ಅಂತ ಬಂದಾಯಿತು. ಸೊ ರಾಯಚೂರು ಹಾಕೊಳ್ಳಿದ ನಂತರ ಈ ಒಂದು ಜಾಗದಲ್ಲಿ ಕೆಳಗಡೆ ನೋಡ್ತಾ ನಿಮಗೆ ಡೇಟ್ ಆಪ್ಷನ್ ಬರ್ತಿದೆ. ಓಕೆನಾ, ಯಾವ ಒಂದು ಡೇಟ್ಗೆ ನೀವು ಹೋಗ್ಬೇಕು ಅಂದ್ಕೊಂಡಿದ್ರೆ ಆ ಒಂದು ಡೇಟ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀನು ಈವಾಗಲೇ ಹೋಗ್ಬೇಕು ಅಂದ್ಕೊಂಡಿದ್ರೆ ತಕ್ಷಣ ಸಿಗಲ್ಲ, ನೀವು ಒಂದಿನ ಮುಂಚೆನೇ ಮಾಡ್ಕೋಬೇಕಾಗುತ್ತೆ. ಬಟ್ ನೀನೇನಾದರೂ ಸಾಯಂಕಾಲ ಹೋಗಿತ್ತಂದ್ರೆ ಬೆಳಗ್ಗೆ ಕೂಡ ಬುಕ್ ಮಾಡ್ಕೋಬೋದು ಇದ್ರ ಮುಖಾಂತರ ಗೈಸ್. ಓಕೆನಾ, ಈ ಒಂದು ಜಾಗದಲ್ಲಿ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಏನಪ್ಪ ಅಂದ್ರೆ ನಾನು ಒಂದು ಡೇಟನ್ನು ಸೆಲೆಕ್ಟ್ ಮಾಡ್ಕೊಂಡು ಇವತ್ತು ಡೇಟ್ ಬಂದ್ಬಿಟ್ಟು ನೋಡ್ತಾ ಇದ್ರೆ May 3 ಇದೆ. ಓಕೆನಾ, ಸೊ ಎಕ್ಸಾಂಪಲ್ 4ನೇ ತಾರೀಕು. ಓಕೆನಾ, 4ನೇ ತಾರೀಕನ್ನು ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಮಾಡ್ತಿದ್ದೆ ಬಸ್ಸು. ಓಕೆನಾ, ಸೊ ಸರ್ಚ್ ಮಾಡಿದ ತಕ್ಷಣ ನೋಡಿದ್ರೆ ಇಲ್ಲೇನಪ್ಪ ಅಂತಂದರೆ ನವೀನ್ ಟ್ರಾನ್ಸ್ಫರ್ ಡ್ಯೂರಿಟ್ ಅಂತ ಬಂದಿದೆ. ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಲೋ ಇದೆ, ಲೋವರ್ ಇದೆ ಆ್ಯಂಡ್ ಅಪ್ಪರ್ ಇದೆ. ಓಕೆನಾ, ಸೊ ಲೋವರ್ ಅಂತಂದರೆ ಕೆಳಗಡೆ ಸೈಡು ಆ್ಯಂಡ್ ಅಪ್ಪರ್ ಅಂತಂದ್ರೆ ಮೇಲೆ. ಓಕೆನಾ, ಸೊ ಈ ಥರ ಇದೆ. ಅದಾಗಿದ ನಂತರ ನೀವು ಯಾವೊಂದು ಬಸ್ಸು ಖಾಲಿಯಾಗಿದೆ ಸೀಟ್ ಸಮೇತ ಬಂದಿದೆ ನೋಡಿರಿ, ಇದೆಲ್ಲ ಫುಲ್ ಆಗಿದೆ. ಓಕೆನಾ, ಇದು ಕೂಡ ಫುಲ್ ಆಗಿದೆ, ಇದು ಕೂಡ ಫುಲ್ ಆಗಿದೆ, ಇದು ಕೂಡ ಫುಲ್ ಆಗಿದೆ, ಇದು ಕೂಡ ಫುಲ್ ಆಗಿದೆ. ಓಕೆನಾ, ಇದು ಖಾಲಿ ಇದೆ, ಇದು ಖಾಲಿ ಇದೆ, ಇದು ಖಾಲಿ ಇದೆ, ಇದು ಖಾಲಿ ಇದೆ, ಇದು ಖಾಲಿ ಇದೆ. ಓಕೆನಾ, ಫುಲ್ ಆಗಿರೋದು ನಿಮಗೆ ಅಮೌಂಟ್ ತೋರಿಸ್ತಾ ಇಲ್ಲ. ಓಕೆನಾ, ಸೊ ಇದು ಆಲ್ರೆಡಿ ಫುಲ್ ಆಗಿದೆ, ಕೆಲವೊಂದು ಓಪನ್ ಕೂಡ ಇದ್ದಾವೆ. ನೀವು ಯಾವೊಂದು ಸೀಟ್ ಬೇಕು ಅಂದ್ಕೊಂಡಿದ್ರೆ ಆ ಒಂದು ಸೀಟ್ ಕೂಡ ಸೆಲೆಕ್ಟ್ ಮಾಡೋದು ಮಾಡ್ಕೋಬೋದು ಇಲ್ಲಿಂದ ಗೈಸ್. ಓಕೆನಾ, ಸಿಂಪಲ್ ಆಗಿ ನೋಡ್ತಾ ಇದ್ರೆ ಇದು ಫುಲ್ ಆಗಿದೆ, ಈ ಒಂದು ಜಾಗ ಡ್ರೈವರ್ದು, ಆ್ಯಂಡ್ ಇದು ಫುಲ್ ಆಗಿದೆ, ಇದು ಖಾಲಿ ಇದೆ. ಓಕೆನಾ, ಸೊ ಈ ಥರ. ಓಕೆನಾ, ಸೊ ಆಗಿದ ನಂತರ ಈ ಥರ ಸಿಂಪಲ್ ಆಗಿ ನೀವು ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ಓಕೆನಾ, ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ನಿಮ್ಗೆ ಅಮೌಂಟ್ ಕೂಡ ಕೆಳಗಡೆ ತೋರಿಸ್ತಿದೆ. ನಿಮ್ಗೆ 3200 ರೂಪಾಯಿ ಚಾರ್ಜಸ್ ಆಗುತ್ತೆ ಅದು ತೋರಿಸ್ತಿದೆ ನಿಮಗೆ. ಸಿಂಪಲ್ ಆಗಿ ಪ್ರೊಸೀಡ್ ಟು ಪೇ ಮೇಲೆ ಒಂದ್ಸರಿ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ನೀವು ಲೊಕೇಶನ್ ಅಂದರೆ ಬೆಂಗಳೂರಲ್ಲಿ ಮೇನ್ ಲೊಕೇಶನ್ಗೆ ಈ ಒಂದು ಬಸ್ ಅನ್ನೋದು ಬರುತ್ತೆ. ಬಟ್ ಆ ಒಂದು ಬಸ್ ನೀವು ಆ ಒಂದು ಲೊಕೇಶನ್ಗೆ ನೀವು ತಲುಪಬೇಕಾಗುತ್ತೆ. ಇಲ್ಲಿ ಟೈಮಿಂಗ್ಸ್ ಸಮೇತ ಕೊಟ್ಟಿದ್ದಾರೆ, ಯಾವ ಒಂದು ಟೈಮಿಂಗ್ಸ್ ಯಾವ ಒಂದು ಲೊಕೇಶನ್ಗೆ ಹೋಗಬೇಕು ಅಂತ ಟೈಮಿಂಗ್ಸ್ ಸಮೇತ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ನೀವು ಆ ಒಂದು ಜಾಗಕ್ಕೆ ಹೋಗಬೇಕಾಗುತ್ತೆ. ನೋಡ್ತಾ ಇದ್ರೆ ಇಲ್ಲಿ ಟೈಮಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಆ ಒಂದು ಜಾಗಕ್ಕೆ ಹೋದರೆ ಸಾಕು, ಡೈರೆಕ್ಟಾಗಿ ಏನಪ್ಪ ಅಂತ ನಿಮ್ಮನ್ನು ಅಲ್ಲಿಂದ ಪಿಕಪ್ ಮಾಡ್ಕೊತಾರೆ ಬಸ್ ಅವರು. ಓಕೆನಾ, ಸೊ ಇದ್ರ ಮುಖಾಂತರ ಸಿಂಪಲ್ ಆಗಿ ಯಾವ ಒಂದು ಲೊಕೇಶನ್ ಹೋಗ್ಬೇಕು ನೋಡ್ತಾ ಇದ್ರೆ ಡೈರಿ ಸರ್ಕಲ್ ಇದೆ. ಆ್ಯಂಡ್ ಈ ಕಡೆ ನೋಡಂಗಿತ್ತಂದರೆ ಮಡಿವಾಳ ಇದೆ. ಅದಾಗಿದ ನಂತರ ಸಿಲ್ಕ್ ಬೋರ್ಡ್. ಓಕೆನಾ, ಸಿಲ್ಕ್ ಬೋರ್ಡ್ ಇದೆ. ಅದಾಗಿದ ನಂತರ ನೋಡ್ತಾ ಇದ್ರೆ ಇಲ್ಲಿ
ಲಾಲ್ಬಾಗ್ ಓಕೆನಾ ಈ ಒಂದು ಜಾಗದಲ್ಲಿ ಈ ಒಂದು ಬಸ್ ಬರುತ್ತೆ ಸಿಂಪಲ್ ಆ ಒಂದು ಟೈಮಿಂಗ್ಸ್ ಕೊಟ್ಟಿದ್ರೆ ಆ ಒಂದು ಟೈಮಿಂಗ್ಸ್ ಸಿಂಪಲ್ ಆಗಲಿ ನೀವು ತಲುಪಬೇಕಾಗುತ್ತೆ ಅಷ್ಟೇ ಓಕೆನಾ ಡ್ರೀಮ್ ಲೈನ್ ಅಂತಿದೆ ಅದಾಗಿಂದ ಮೆಜೆಸ್ಟಿಕ್ ಓಕೆನಾ ಮೆಜೆಸ್ಟಿಕ್ ಕೂಡ ಬರುತ್ತೆ ಬಸ್ ಓಕೆನಾ ಸೊ ಇಷ್ಟು ಲೊಕೇಶನ್ ಅಲ್ಲಿ ಬರುತ್ತೆ ಈ ಒಂದು ಬಸ್ಸು ಜಸ್ಟ್ ಯಾವ ಒಂದು ಲೊಕೇಶನ್ ನಿಮ್ಮೊಂದು ಇದರಲ್ಲಿ ಯಾವ ಒಂದು ಲೊಕೇಶನ್ ನಿಮ್ಗೆ ಹತ್ರ ಆಗುತ್ತೋ ಆ ಒಂದು ಲೊಕೇಶನ್ ಸಿಂಪಲ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಈಸಿಯಾಗಿ ನೀವು ಆರಾಮಾಗಿ ಅಲ್ಲಿ ತಲುಪಿಸಬಹುದು ಸಿಂಪಲ್ ಆಗಿ ಯಾವುದೋ ಒಂದು ಲೊಕೇಶನ್ ಕ್ಲಿಕ್ ಮಾಡ್ಕೊಳ್ಳಿ ಅದಾಗಿದ ನಂತರ ನೀವು ಇಲ್ಲಿ ಜಸ್ಟ್ ನಿಮ್ಮೊಂದು ಮೊಬೈಲ್ ನಂಬರ್ ಹಾಕೊಂಡು ಸಿಂಪಲ್ ಆಗಿ ಆ ಒಂದು ಮೊಬೈಲ್ ನಂಬರ್ OTP ಬರುತ್ತೆ OTP ಎಂಟರ್ ಮಾಡ್ಕೊಂಡು ಸಾಕು ಡೈರೆಕ್ಟಾಗಿ UPI ಮುಖಾಂತರ ಪೇಮೆಂಟ್ ಅನ್ನೋದು ಮಾಡ್ಕೋಬೋದು ಗೈಸ್ ಓಕೆನಾ ಸೊ ನಿಮ್ಗೆ ಇದೆಲ್ಲ ಬೇಡ ರಿಸ್ಕೇ ಬೇಡ ನಾನು ಇನ್ನೂ ತುಂಬ ಈಸಿಯಾಗಿ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ಬುಕ್ ಅಂತಂದ್ರೆ ಇನ್ನೊಂದು ರೀತಿ ಕೂಡ ತಿಳಿಸ್ಕೊಡ್ತೀನಿ ಅದ್ರ ಮುಖಾಂತರ ನೀವು ಇಷ್ಟೆಲ್ಲ ಹೋಗ್ಬಿಟ್ಟು ಇಷ್ಟೆಲ್ಲ ಮಾಡಂಗೆ ಇರಲ್ಲ ಸಿಂಪಲ್ ಆಗಿ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ನಿಮಗೆ ಓಕೆನಾ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಗೈಸ್ ಓಕೆನಾ ಸಿಂಪಲ್ ಆಗಿ ಅದ್ರಗೋಸ್ಕರ ಏನು ಮಾಡ್ಬೇಕಂದ್ರೆ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ SRS ಟ್ರಾವೆಲ್ ಅಂತ ಆಗಿದ ನಂತರ ಈ ಒಂದು ಜಾಗದಲ್ಲಿ ಕೆಳಗಡೆ ನೋಡ್ತಾ ಇದ್ರೆ SRS ಟ್ರಾವೆಲ್ ಆಗಿದ ನಂತರ ಇಲ್ಲಿ ನೋಡ್ತಾ ಇದ್ರೆ ಕೆಳಗಡೆ SRS ಟ್ರಾವೆಲ್ ಕಾಂಟ್ಯಾಕ್ಟ್ ನಂಬರ್ ಅಂತಿದೆ ಸಿಂಪಲ್ ಆಗಿ SRS ಟ್ರಾವೆಲ್ ಕಾಂಟ್ಯಾಕ್ಟ್ ನಂಬರ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊ ಜಸ್ಟ್ ಓಕೆನಾ ಸೊ ಕ್ಲಿಕ್ ಆಗಿದ್ದ ತಡ ಡೈರೆಕ್ಟ್ ಆಗಿ ಏನಪ್ಪಾ ಅಂತ ಈ ಒಂದು ಜಾಗದಲ್ಲಿ ನೋಡ್ತಾರೆ ಕಾಲ್ ಅಂತ ಆಪ್ಷನ್ ಬರುತ್ತಿದೆ ಓಕೆನಾ ಸಿಂಪಲ್ ಆಗಿ ಕಾಲ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಸಿಂಪಲ್ ಆಗಿ ಕಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಅವರೊಂದು ನಂಬರ್ ಅನ್ನೋದು ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ ನಿಮ್ಮನ್ನು ಡಯಲ್ ಪ್ಯಾಡಲ್ಲಿ ಹೋಗಿ ನೋಡ್ತಾರೆ ಈ ಒಂದು SRS ಟ್ರಾವೆಲ್ ಬಸ್ ಅವರಿಗೆ ಸಿಂಪಲ್ ಆಗಿ ಡೈರೆಕ್ಟ್ ಆಗಿ ಕಾಲ್ ಮಾಡಿಬಿಟ್ಟು ನೀವು ಆರಾಮಾಗಿ ಅವ್ರ ಹತ್ರ ಕೇಳ್ಬೋದು ಅಂದ್ರೆ ಯಾವ ಒಂದು ಜಾಗಕ್ಕೆ ಯಾವ ಒಂದು ಬಸ್ ಬೇಕು ಯಾವ ಟೈಮಿಂಗ್ಸ್ ಬೇಕು ಅಂತ ಜಸ್ಟ್ ಕೇಳಿಕೊಂಡು ಅವ್ರು ಇಷ್ಟು ಅಮೌಂಟ್ ಅಂತ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಆದರೆ ಪಟ್ ಅಂತ ನೀವು ಫೋನ್ ಪೇ ಮಾಡಿದ್ರೆ ಅಮೌಂಟು ನಿಮಗೆ ಕನ್ಫರ್ಮ್ ಟಿಕೆಟ್ ಕೂಡ ನಿಮ್ಗೆ ಮೆಸೇಜ್ ಮುಖಾಂತರ ಬಂದ್ಬಿಡುತ್ತೆ ಗೈಸ್ ಓಕೆನಾ ಇದ್ರ ಮುಖಾಂತರ ಇನ್ನೂ ಸಿಂಪಲ್ ಆಗಿ ಮಾಡ್ಕೋಬೋದು ಓಕೆ ನಮ್ಗೆ ಅಷ್ಟು ರಿಸ್ಕ್ ಬೇಡಪ್ಪ ಕ್ರೋಮ್ಗೆ ಹೋಗ್ಬಿಟ್ಟು ಅದ್ರಾಗ ಹೋಗ್ಬಿಟ್ಟು ಅಮೌಂಟ್ ಪೇ ಮಾಡೋದು ಓಕೆನಾ ಅದೆಲ್ಲ ಬೇಡ ಅಂತಂದ್ರೆ ಸಿಂಪಲ್ ಆಗಿ ಇದ್ರ ಮುಖಾಂತರ ಕೂಡ ನೀವು ಮಾಡ್ಕೋಬೋದು ಜಸ್ಟ್ ಕಾಲ್ ಮಾಡಿದ್ರೆ ಸಾಕು ಡೀಟೇಲ್ ತಿಳಿಸ್ಕೊಡ್ತಾರೆ ಯಾವ ಒಂದು ಜಾಗಕ್ಕೆ ಬರುತ್ತೆ ಬಸ್ಸು ಆ್ಯಂಡ್ ಯಾವ ಒಂದು ಟೈಮಿಂಗ್ಸ್ ನೀವು ಅಲ್ಲಿ ಹೋಗ್ಬೇಕು ಲೊಕೇಶನ್ಗೆ ಓಕೆನಾ ಎಲ್ಲನೂ ತಿಳಿಸ್ಕೊಡ್ತೀನಿ ನಿಮ್ಗೆ ಗೈಸ್ ಓಕೆನಾ ಸಿಂಪಲ್ ಆಗಿ ಇದ್ರ ಮುಖಾಂತರ ನೀವು ತಿಳ್ಕೊಬೋದು ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ಈ ಒಂದು ಜಾಗದಲ್ಲಿ ನೋಡ್ತಿದ್ರೆ ವೇಟ್ ಆ್ಯಂಡ್ ವಾಚ್ ಈ ಒಂದು ಜಾಗದಲ್ಲಿ ನಿಮ್ಗೆ ಇನ್ನೊಂದು ತಿಳಿಸ್ಕೊಡ್ತೀನಿ ಈ ಒಂದು ಜಾಗದಲ್ಲಿ ನೋಡ್ತಿದ್ರೆ ಕ್ಲೋಸೆಡ್ ಸೂನ್ ಅಂತಂದ್ರೆ ಇದು ಆಲ್ರೆಡಿ ಬಂದಾಗಿದೆ ಓಕೆನಾ ಕ್ಲೋಸ್ ಆಗಿಬಿಟ್ಟಿದೆ ಓಕೆನಾ ಇಲ್ಲಿ ನೋಡ್ತಾ ಇದ್ರೆ ಓಪನ್ 24 hours ಓಕೆನಾ ಓಪನ್ 24 hours ಅಂತಂದ್ರೆ ಇದು ಎನಿ ಟೈಮ್ ಓಪನ್ ಆಗಿರುತ್ತೆ 24 hours ಓಪನ್ ಆಗಿರುತ್ತೆ ನೀವು ಯಾವ್ದಾದ್ರು ಬೇಕಾದ್ರೂ ಕಾಲ್ ಅನ್ನು ಮಾಡ್ಕೋಬಹುದು ನೋಡ್ತಾರೆ ಕ್ಲೋಸೆಡ್ ಸೂನ್ ಅಂತಂದ್ರೆ ಬೇಗ ಕ್ಲೋಸ್ ಮಾಡಿದಿರಿ ಅವರು ಓಕೆನಾ ಇಲ್ಲಿ ನೋಡ್ತೀವಿ ಯಾವ್ದಾದ್ರು ಓಪನ್ ಇದೆಯೋ ಜಸ್ಟ್ ಅದನ್ನ ಮಾತ್ರ ನೀವು ಸೆಲೆಕ್ಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಗೈಸ್ ಓಕೆನಾ ಇನ್ನು ತುಂಬಾ ಇದೆ ಇಲ್ಲಿ ನೋಡ್ತಾ ನಿಮ್ಗೆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈ ಕಡೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಂಡು ನಿಮಗೆ ಇಲ್ಲಿ ನೋಡ್ತಾ ಕೆಳಗಡೆ ನಿಮಗೆ ಮೋರ್ ಲೊಕೇಶನ್ಸ್ ಅಂತಿದೆ ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇನ್ನೂ ತುಂಬ ಬರ್ತಾ ಇರ್ತವೆ ಓಕೆನಾ ನೋಡ್ತಾ ಈ ಥರ ಕ್ಲೋಸ್ ಆಗಿರೋದು ಡೈರೆಕ್ಟ್ ಆಗಿ ನೀವು ಕ್ಲೋಸ್ ಆಗಿರುತ್ತೆ ನೀವು ಕಾಲನ್ನು ಕನೆಕ್ಟ್ ಆಗಲ್ಲ ಅವ್ರಿಗೆ ಓಕೆನಾ ಸಿಂಪಲ್ ಆಗಿ ನೋಡ್ತಾರೆ ಓಪನ್ 24 hours ಇದೆ ಸಿಂಪಲ್ ಆಗಿ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಇಲ್ಲಿ ಕಾಲ್ ಮೇಲೆ ಒಂದ್ಸರಿ ನೋಡ್ತಾ ಒಂದು ಕಾಲ್ ಆಪ್ಷನ್ ಬಂದು ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಡೈರೆಕ್ಟಾಗಿ ನಂಬರ್ ಬರುತ್ತೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು ಗೈಸ್ ಓಕೆ ಇನ್ನೂ ತುಂಬ ಇದೆ ಕ್ಲೋಸ್ ಇದೆ ಇಲ್ಲಿ ನೋಡ್ತಾರೆ ಮತ್ತೆ 24 hours ಓಪನ್ ಇದೆ ಇದು ನೋಡ್ತಾರೆ ಓಪನ್ ಇದೆ ಓಕೆ ಇದು ನೋಡ್ತಾರೆ ಓಪನ್ ಇದೆ ಇದು ನೋಡ್ತಾರೆ ಓಪನ್ ಇದೆ ಗೈಸ್ ಓಕೆನಾ ಸಿಂಪಲ್ ಆಗಿ ಕಾಲ್ ಮೇಲೆ ಆಲ್ರೆಡಿ ಎಲ್ಲದಕ್ಕೂ ಕಾಲ್ ಅಂದರೆ ಅವ್ರ ನಂಬರ್ ಕೂಡ ಹಾಕಿರ್ತಾರೆ ಸಿಂಪಲ್ ಆಗಿ ಗೂಗಲಲ್ಲಿ ಓಕೆನಾ ಸಿಂಪಲ್ ಕಾಲ್ ಮಾಡಿ ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟಾಗಿ ಅವ್ರ ನಂಬರ್ ಬರುತ್ತೆ ಕಾಲ್ ಮಾಡಿ ಡೀಟೇಲ್ ತಿಳ್ಕೊಳ್ಳಿ ಆ್ಯಂಡ್ ನಿಮ್ಮ ಅಮೌಂಟ್ ಎಷ್ಟಿದೆ ಅಂತ ಹೇಳ್ತಾರೆ ಅವರು ನೀವು ಯಾವ ಒಂದು ಲೊಕೇಶನ್ಗೆ ಬರಬೇಕು ಅಂತ ಹೇಳ್ತಾರೆ ಅವರು ಯಾವ ಒಂದು ಟೈಮಿಂಗ್ಸ್ ಕೂಡ ಬರಬೇಕು ಅಂತ ಹೇಳ್ತಾರೆ ಅವರು ಸಿಂಪಲ್ ಆಗಿ ಫೋನ್ ಪೇ ಮಾಡಿದ್ರೆ ಸಾಕು ಟಕ್ ಅಂತ ನಿಮಗೆ ನೋಟಿಫಿಕೇಶನ್ ಆಗಿ ನಿಮ್ಗೆ OTP ಬರುತ್ತೆ ನಿಮ್ಗೆ ಕನ್ಫರ್ಮ್ ಟಿಕೆಟ್ ಮಾಡ್ಕೊಳ್ಳಿ ನಂತರ ಆ ಒಂದು ಲೊಕೇಶನ್ಗೆ ಹೋದರೆ ಸಾಕು ಡೈರೆಕ್ಟಾಗಿ ನಿಮ್ಮನ್ನು ಅವರು ಪಿಕ್ ಮಾಡ್ಕೊಂಡು ಹೋಗ್ತಾರೆ ಗೈಸ್ ಓಕೆನಾ ಸಿಂಪಲ್ ಆಗಿ ಇದ್ರ ಮುಖಾಂತರ ಬಸ್ ಟಿಕೆಟ್ಗಳನ್ನು ಈಸಿಯಾಗಿ ಬುಕ್ ಅನ್ನೋದು ಮಾಡ್ಕೋಬೋದು ಆ್ಯಂಡ್ ನಿಮ್ಗೆ ಎರಡೂ ತಳ ತಿಳಿಸ್ಕೊಡಿದ್ದೀನಿ ಓಕೆನಾ ನಾವು ಆ ಥರ ಏನಾದರೂ ಆನ್ಲೈನ್ ಮುಖಾಂತರ ಪ್ರೊಸೆಸಿಂಗ್ ಮಾಡಿದ್ದೀರಿ ಅಂತಂದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಟಿಕೆಟ್ಗಳನ್ನು ಬುಕ್ ಮಾಡ್ಕೊಂಡಿದ್ದೀರಿ ಅಂತಂದರೆ ಆರಾಮಾಗಿ ಅಂದರೆ ಸ್ವಲ್ಪ ಅಮೌಂಟ್ ಕೂಡ ತುಂಬ ಕಡಿಮೆ ಆಗುತ್ತೆ ಗೈಸ್ ಓಕೆನಾ ನಾನು ಕೂಡ ಇದನ್ನು ಎಷ್ಟೋ ಸರಿ ಯೂಸ್ ಮಾಡಿಕೊಂಡು ನಾನು ಕೂಡ ಎಲ್ಲೆಲ್ಲೋ ಹೋಗಿದ್ದೀನಿ ಗೈಸ್ ಓಕೆನಾ ಮತ್ತು ಗೈಸ್ ಎಲ್ಲನೂ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದು ಯಾವ ಥರ ಆನ್ಲೈನಲ್ಲೇ ಟಿಕೆಟ್ಸ್ಗಳನ್ನು ಬುಕ್ ಮಾಡೋದು ಅಂತ ಆ್ಯಂಡ್ ಈ ಒಂದು ವಿಡಿಯೋ ಎಷ್ಟಾಗಿದ್ರೆ ಖಂಡಿತವಾಗ್ಲೂ ಒಂದು ಸರ್ ಲೈಕ್ ಮಾಡ್ಬೋದಿಲ್ಲ ಅಂದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಡ್ ನೈಟ್